ಹಾಕಿದ್ದೆ ಮೊನ್ನೆ ಒಂದು ಒಳ್ಳೆ ಲೈನ್ ಮೊನ್ನೆ ಯಾರೋ ಒಂದು ಹುಡುಗಿ ಹಾಕಿತ್ತು, ನನಗೆ ಕೇಳಕ್ ಬಹಳ ಖುಷಿ ಆಗ್ತಿತ್ತು. ನಮ್ದವ್ರ ಪಾರಿ ಅಕ್ಷಯ ಪಾತ್ರ, ನಮ್ದವ್ರ ಪಾರಿ ಭಿಕ್ಷೆ ಪಾತ್ರ. ಉದಾಹರಣೆ ಅವ್ರ ಅಮ್ಮ ಹುಷಾರಾಯ್ತು ಅಂತ ರೇವತಿ ರಾಮಚಂದ್ರ ಅಂತ ಹುಡುಗಿ ವಿಡಿಯೋ ಹಾಕುತ್ತೆ. ಅವ್ರ ದೊಡ್ಡನ ಮಗಳು ಏನ್ ದೇವರು ಅಂತ ಹೇಳಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕ್ಕೆ ಮಾತಿತ್ತು ಆಯ್ತಂತ ಅಲ್ಲೇ ಅವಳು ಹಾಕಿದಾಳೆ ಪಟ್ ಅಂತ ಎರಡು ಅದಕ್ಕೆ ಹೇಳ್ತಾರೆ, ನಾವು ನೀವು ದೂರಿಂದ ಬಂದೀವಿ ಅಂತ ನಾವ್ಯಾರು ನಿಮ್ಮನ್ನ ಬರ್ರಿ ಅಂತ ಕರೆಯಲ್ಲ. ಯೂಟ್ಯೂಬ್ ಮಾಡೋರು ನಾನಲ್ಲ, ಮತ್ತೆ ಎಲ್ಲ ಜನಗಳೇ. ನೀವು ದೂರಿಂದ ಬಂದೀವಿ ಅಂದ್ರೆ ನಮ್ಮನೆ ಕಾರ್ಪೆಂಟ್ರವರು ಬಾಯ್ಕೊಂಡ ನಿಮಗಿಂತ ದೂರ ಬಂದೇ ನೋಡಿ. ನಮ್ಮನೆ ದೇವಸ್ಥಾನ ಕಟ್ತಿರೋನು ತಿರುಣಾಮಲೆ ಮೇಸ್ತ್ರಿ. ಇನ್ನು ಹೇಳ್ತಾ ಹೋದ್ರೆ ನನ್ನ ಯೂಟ್ಯೂಬ್ ಮಾಡೋನು ಬಂದು ಸಂತೆ ಬಂದ್ರು ಹುಡುಗ ಶಿವ ದೇವಸ್ಥಾನ. ಸುಮ್ಮನೆ ಯಾರು ಬಂದು ನಿಮ್ಮನೆ ಕಷ್ಟ ಬಗ್ಗೆ ದೇವಸ್ಥಾನಗಳಿಗೆ ಯಾರು ತಿರುಗಿ ನೋಡಲ್ಲ. ಸಾವಿರಾರು ಜನ ಬೇಡ, ಲಕ್ಷಾಂತರ ಜನ ಬೇಡ, 100 ಜನ ವಿಚಾರ ಮಾಡಿದ್ದೀನಿ ನಾನು. ಯಾರೊಬ್ರು ಬಂದು ನಿಮ್ ಕಾಲಿಗಟ್ಟಾಯ್ತಂಗೆ ಕೈಗಟ್ಟಾಯ್ತಂಗೆ ಯಾರು ಕೇಳಲ್ಲ. ಲೇಟ್ ಆಗುತ್ತಾ ಕೇಳ್ತೀರಿ. ಉದಾಹರಣೆ ಯಾರೊಬ್ಬರನ್ನ ಏನಾರ ಒಂದ್ಸರಿ ಕರ್ಕೊಂಬಂದು ಇನ್ನೊಂದ್ಸರಿ ಬಂದು ಅಲ್ಲ ಬರೋಕ್ಕಾಗಲ್ಲ, ಇಲ್ಲ ಕರ್ಕೊಂಬರಲ್ಲ ಅಂತ ಕೇಳ್ತಾರೆ. ಇಲ್ಲ ನಮ್ಮಂತ ಕರ್ಕೊಂಬಂದು ಫಂಕ್ಷನ್ ಹಾಸಿಗೆ ಮೇಲೆ ಮನ್ಸು ಹುಷಾರ್ ಮಾಡ್ಕೊಳ್ಬೇಕು. ನಿಮ್ಮನ್ನ ಗಂಡು ಹುಷಾರಿಲ್ಲ ಅಂದ್ರೆ ಎಂಟಿ ಬಂದು ಕೇಳ್ಕೋಬೇಕು, 8 ವರ್ಷ ಗಂಡು ಬಂದು ಕೇಳ್ಬೇಕು. ಗಂಡದ ಕಲ್ ಮೇಲೆ ಕುಡಿಸ್ತೀವಿ, ಲೋಕಾಯುಕ್ತರು ಬಂದು ಕಲ್ಲು ಹಾಕೋದ್ರೆ ಕಲ್ ಜಾಗ ನಂದಲ್ಲ, ಯಾರ ಬೇರೆ ಸಿಮೆಂಟ್ ಅಷ್ಟೇ ಒಂದು ಕಲ್ಲ ಅಲ್ಲಿ ಕಲ್ ಮೇಲೆ ಗಂಡು ಕುಣಿಸಿ ಎಂಟಿ ಬಂದು ಬೇಡ್ಕೋಬೇಕು. ದೇವ್ರಿಗೆ ಬಂದು ಪ್ಲೇಂಕಿ ಹೊಡ್ಬೇಕು. ನಮ್ಮ ಹಸ್ಬೆಂಡ್ ಹುಷಾರಿಲ್ಲ ದೇವ್ರಿನ ಕಡೆ ದೇವ್ರೇನ್ ಮಾಡುತ್ತೆ. 8 ವರ್ಷ ಗಂಡು ಬಂದು ನನ್ನ ವಿಡಿಯೋ ಮಾಡಿ ಬಾಳ ಮಾಡ್ತಾರ, ಮಗುನೇ ಕರ್ಕೊಂಡಿರ್ತಾಳ ಅಂತ ನಮ್ಮ ಬಗ್ಗೆ ಮಾತಾಡಿ. ನಾವು ಯಾರನ್ನೂ ಬರ್ರಿನಲ್ಲ, ಯಾರನ್ನೂ ಹೋಗ್ರಿನಲ್ಲ, ನಿಮ್ಮನ್ನ ಏನೋ ಆಕ್ರಿನಲ್ಲ. ನಿಮ್ಮ ಅಹಂಕಾರ ನಾವು ಕೇಳಲ್ಲ. ಈ ಮನೆಯೊಳಗೆ ನಾನು ನನ್ನದು ನನ್ನಿಂದಲೂ ಅಹಂಕಾರ ಬಿಟ್ಟು ಬಂದಿ. ಇಲ್ಲಿ ಬಂದಾಗ ಮುಂದೆ ನಾನು ಹಿಂದಿಂದ ನನ್ನಿಂದಲೇ ಎರಡು ಸೇರಿ ಅಡ್ಬಿದ್ವಿ. ಎರಡು ಹಡಗ್ಲಿ ನಿಮ್ಮಿಂದ ನಾನು ನನ್ನಿಂದಲೇ ಬಿಟ್ಟು ಅಡ್ಬೇಡಿ. ದೇವ್ರು ನಿಮ್ಗೆ ಹುಷಾರು ಮಾಡುತ್ತೆ. ಆಯ್ತಾ? ಹಾಲು ತಂದು ಕೊಟ್ಟಿದ್ದಲ್ವಾ? ಇದು ವಾಸ್ತು ಮುಗುಳವು ಒಂದೆರಡು ಡೊಂಗರ ಕೊಡಿ ವಾಸ್ತಾಗಂತ ಅಂದಾದ್ರೆ ಅಲ್ಲಿ ಹರಿತಿರೋ ನೀರು ಮಧುತ್ ಕೆರೆ ನೀರು. ಕೇಳಿತಿರ ಮಾಯದಂತ ಮಳೆ ಬಂತವ ನಾನ್ ನಿಲ್ಲುವಳಲ್ಲ ಅಂತ. ಅಂದ್ರೆ ಮಧುತ್ ಕೆರೆ ನೀರು ಮಾಯಕ್ಕೆ ಬರೋದು ಹಳ್ಳ, ನೀರಿಗಲ್ಲ ಗಾಳಿ ಬರೋ ಹಳ್ಳ. ಆ ಕಡೆ ಈ ಕೆರೆ ಹಳ್ಳ ಅಲ್ಲಿ ಮುಂದೆ ಹರಿತಿದೆ. ಅಲ್ಲಿ ಇಳಿಯಕ್ ಬಿಟ್ಟಿಲ್ಲ, ಅಲ್ಲಿ ಬ್ರಿಡ್ಜ್ ಮಾಡ್ಸಿದೀವಿ. ಇಲ್ಲ ಇಳಿಯಕ್ ಬಿಟ್ಟಿದೀವಿ. ಅದು ಅಮ್ಮನವ್ರ ಅಪ್ಪಣೆ ಮೇರೆಗೆ. ಯಾಕೆಂದ್ರೆ ಉತ್ಸವ ಮುಹೂರ್ತ ಸಿಕ್ಕಿದ್ದೆ ಅಲ್ಲಿ 22 ವರ್ಷ ಅಂದ್ರೆ ಸುಮಾರು 22 ವರ್ಷದಿಂದ ಸಿಕ್ಕಿದ್ದೆ ಉತ್ಸವ ಮುಹೂರ್ತ ಅಲ್ಲೇನೆ. ಅದಕ್ಕೆ ಹಂಗಾಗಿ ಅದನ್ನ ಸೇರ್ತೆ ಮಾಡ್ಸಕ್ ಅಮ್ಮ ಅಪ್ಪಣೆ ಕೊಡಲ್ಲ, ಮಾಡ್ಸಂಗಿಲ್ಲ. ನೀವು ಇಳಿದ ನೆಗದು ಈ ಕಡೆಯಿಂದ ಅಡ್ಡೋದ್ರೆ ನಿಮ್ ಮನೆ ಬರ, ಈಗ ನೆಗದೋಗ್ಬಾರ್ದು. ನೀವು ವಾಸ್ತು ಗೀಸ್ತು ಅಂತ ಲೆಕ್ಕಾಚಾರಕ್ಕೆ ಹೋದ್ರೆ ಈ ಸೃಷ್ಟಿನೇ ವಾಸ್ತು. ಕುಬೇರ ಮೂಲ ನೀರು ಬರ್ತಾ ಇರೋದು. ಬರುವಾಗ ತೊಳ್ಕೊಂಡ್ ಬರುತ್ತೆ, ಹೋಗುವಾಗ ಅಡ್ಡ ಬರುತ್ತೆ. ಅದಕ್ಕೆ ಹಟ್ಟಿ ಇಲ್ಲಿ ಮೆಟ್ಲಿಕ್ಕೆ ಇದ್ರೆ ಅಲ್ಲಿ ಆಡಿಸ್ಕೊಂಡು ಇವಾಗ ಹತ್ತಿ ಮೇಲೆ ಹಂತೆ ಆಗುತ್ತೆ ಎಲ್ಲಾರವ. ಇಲ್ಲಿ ಅಡ್ಡ ದಾಟ್ಬೇಡಿ. ಇನ್ನು ದೇವಮೂಲೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲೇ ದೇವ್ರು ಸಿಕ್ಕಿರೋದ ಕಡೆ. 5 ಅಡಿಗೆ ನೀರು 8 ಅಡಿ ವಿಗ್ರಹಮೂರ್ತಿ ತರ ಮಕ್ಕಳು ಯಾರಿಗಿಲ್ಲ. ನನ್ನ ವಿಗ್ರಹಮೂರ್ತಿ ಆಗಿದೆ, ಹಾಗೆ ಮಕ್ಕಳಿದ್ದಾರೆ. ಇಲ್ಲಿ ಸೊಳ್ಳೆ ಕಡೆಯಲ್ಲ, ರಕ್ತ ನಾಯಿ ನೆಕ್ಕಲ್ಲ. ನಾವ್ ಯಾರನ್ನು ಕರೆಯೋದು ಇಲ್ಲ, ಕೇಳೋದು ಇಲ್ಲ. ಈಗ ಅಲ್ಲಿ ಮನೆ ಕರೆದಿ ನೋಡಿ, ರಕ್ತನ ಕಾಣಕ್ಕಲ್ಲ. ಹಂಗೆ ಪವಾಡ ನಂಬಿರೇ ಐತಿ, ನಂಬರ್ ಪಲಗೈತಿ ಅಂದಾದ್ರೆ ಇಲ್ಲಿ ದೊಡ್ಡ ಪವಾಡನೇ ತೀರ್ಥ. ಒಂದು ನಂಬಿಕೆ, ಕಾಯ ತಾಳ್ಮೆ ಇರಬೇಕು. 9 ಸರಿ ಬಾ, 10 ಸರಿ ಬಾ, ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಮೇಲೆ ಒಡವೆ ಹಾಕೋ, ಛತ್ರಿ ಕೊಡು, ಸಾಲ ಮಾಡಿ ಮನೆ ಹಾಳು ಮಾಡ್ಕೆ ಅಂತ ಯಾವ್ದು ಹೇಳಲ್ಲ. ಅಥವಾ ಯಾವ ಗುರುಗಳು ಹೇಳಿ ನೀವು ಕೇಳಬಾರ್ದು. ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ನಿಮ್ಮ ಮನಸ್ಸಲ್ಲಿ ಒಂದು ಶುದ್ಧವಾದ ಭಕ್ತಿ ಇದ್ರೆ ಹುಡುಕಿ ಬರೋ ಅವಶ್ಯಕತೆ ಇಲ್ಲ. ಅದು ಸಾಕ್ಷಿ ನಾನೇ. ನನ್ನ ಕೈಗೆ ಸಿಕ್ಕಿದ್ ದೇವ್ರು, ನಾನೇ ದೇವ್ರ, ನಂಗೆ ದೇವ್ರು ಸಿಕ್ಕಿದ್ ನಾನೇ ಮಾತಾಡೋದು ದೇವ್ರ ಜೊತೆಗೆ. ನಾ ಒಂದ್ ದಿವಸ ದೇವ್ರು ಬರುತ್ತೆ ನಂಗೆ ಸಾಮೇರ್ ನಾನು ನನ್ನ ದುರ್ಗಾಸ್ಥಳ ಅಂತ ಯಾವ ಟೋಲಗೂ ಫ್ರೀ ಬರಲ್ಲ. ನೀವು ಹೇಳ್ಕೊಂತೀರಿ ಮೊನ್ನೆ ಬಂದಿದ್ದೆ, ನೆನ್ನೆ ಬಂದಿದ್ದೆ, ಇದೇ ಫಸ್ಟ್ ಬಂದಿದ್ದೀನಿ ಅಂತ. ನಿಮ್ಮ ಅಹಂಕಾರ ಹೇಳ್ಕೊಂಡ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ಹೇಳಕ್ತಿರು ಅರ್ಥಂತರ ವಿಚಾರ ಮಾಡಿದ್ದೀನಿ ನಾನು ಅನ್ನೋದಕ್ಕಿಂತ ದೇವ್ರ ಶಕ್ತಿ, ದೇವ್ರು ವಿಚಾರ ಮಾಡಿದ್ದೆ. ಕೈ ಯಾರು ಬಂದು ನಮ್ಮನ್ನ ಹೆಂಗಿದ್ದೀರಾ ಅಂತ ಯಾರು ಕೇಳೇ ಇಲ್ಲ. ಮಳೆ ಬರುತ್ತಲ್ಲ ನಿಮ್ಗೆ ಹೆಂಗಿದ್ದೀರಾ ಅಂತ. ನಮ್ಮ ಮನೆ ನಿಮಗೆಲ್ಲ ಕಾಣುತ್ತೆ ಅಲ್ಲಿ. ಇದೆಲ್ಲ ನಿಮಗೆ ಇನ್ನೊಂದು ಕಾಣುತ್ತೆ ಮರಬೇಡಕ್ಕೆ ನೋಡ್ಕೊಂಡೋಗಿ. ನಮ್ಮ ಮನೆ ಕಾಣೋದು, ನಾವು ಕರೆಂಟ್ ಸೀಟೆ ಕಂಡಿಲ್ಲ. ಈ ಒಂದು ಒಳ್ಳೆ ಮನೆ ಕಟ್ಕೊಂಡು ಸೋರಲ್ಲ, ನೆಮ್ಮದಿಗಿದ್ದೀವಿ. ಅದ ಇಲ್ಲಿ ಹೇಳೋದು ಕೇಳಿ. ಇಲ್ಲಿ ಪವಾಡ ನಡೆಯೋದೇ ನಿಮ್ಮ ನಂಬಿಕೆಯಿಂದ. 2ನೇದು ಕಾಯ ತಾಳ್ಮೆ ಇರ್ಬೇಕು. 3 ಹೇಳ್ತಾರೆ ಭಕ್ತರು ತೇರ್ತಾನೆ ಮನೆಗೆ ಇಟ್ಕೊಂಡ್ರೆ ಒಳಗಿನ ಪತ್ರನ ಹೂವನ ತೆಗೆದು ನೀವು ಅದನ್ನು ಸೋಸಿ ಜೊತೆಗೆ ಬಾಟೋಡ್ ಇಟ್ಕೊಂಡ್ರೆ 1 ವರ್ಷಕ್ಕೆ ಏನಾಗಲ್ಲ ಅಂತ ಭಕ್ತರು ಹೇಳೋದು ನಾನು ಕೇಳಿದ್ದೀನಿ. ನಾನಂತೂ ಅಬ್ಸರ್ವ್ ಮಾಡಿಲ್ಲ. ಬೆಳಿಗ್ಗೆ ದೇವ್ರ ಹೆಂಗಿರುತ್ತೆ, ಮಧ್ಯಾಹ್ನ ಟರ್ನ್ ಆಗುತ್ತೆ ಅಂತ ನೀವು ನೋಡ್ತೀರಾ. ಫೋಟೋ ಮಾಡ್ಕೊಂಡ್ರೆ ನಾವು ಬೈಯಲ್ಲ, ಫ್ಲಾಶ್ ಹಾಕ್ಬಾರ್ದು. ವಿಡಿಯೋ ಕಾಲ್ ಮಾಡಿದ್ರೆ ನಾವು ಬೈಯಲ್ಲ. ಯಾರ ಪೇಷಂಟ್ ಮನೆ ತೋರಿಸಿ ಸೈಲೆಂಟ್ ತಗೊಂಡು ಹೋಗ್ಬೇಕು, ಬಿಲ್ಡಪ್ ಕುಡಿಬಾರ್ದು. ಬೈತೀವಲ್ಲ. ಯಾಕಂದ್ರೆ ಸಾಕಷ್ಟು ಜನ ಬಂದಿರೋಂತಕ್ಕಂಥವ್ರು, ಬೆಂದಿರೋಂತಕ್ಕಂಥವ್ರು, ನೋವುಗಳು ಹೇಳ್ಕೊಂಡೆ ಬಂದಿರ್ತಾರೆ. ಒಳಗಡೆ ಬೇರೆ ತೊಂದರೆ ಕೊಡ್ಬೇಡಿ. ಫೋನ್ ಯೂಸ್ ಮಾಡಬೇಡಿ ಅಂದಿಲ್ಲ ನಾವು. ಹೆಚ್ಚಿ ಫೋನ 10 ನಿಮಿಷ 10 ಸೆಕೆಂಡ್ ಮಾತಾಡಿ, ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿ. ಅರ್ಜೆಂಟ್ ಇದೆಯಾ ಹೇಳಿ, ಅರ್ಧ ಸೆಕೆಂಡ್. ತುಂಬಾ ಅರ್ಜೆಂಟ್ ಇದೆಯಾ ಮಾಹಿತಿ ತಪ್ಪಳು ಹೋಗಿ ನಾವೇ ಬೈಯಲ್ಲ. ಅಲ್ಲಿ ಬಿಲ್ಡಪ್ ಕೊಟ್ಟರೆ ಬೈತೀವಿ. ಈಗ ಕಳ್ತನವಾಗಲ್ಲ. CC ಕ್ಯಾಮ್ರಾ ಹಾಕಿ ಮನೆ ಗೊತ್ತಿರುತ್ತೆ ನಿಮ್ಗೆ ಯಾಕೆ ಅಂತ. ಇಬ್ಬರು ಜೋರು ಬಂದ್ಬಿಟ್ಟಿತ್ತು. ಒಮ್ಮೆ ಬೈ ಮೇಲೆ ಬಟ್ಟೆ ನಿಲ್ತಾಳು, ಒಮ್ಮೆ ಡ್ಯಾನ್ಸ್ ಹೊಡಿತಿದ್ಲು. ಕೊಟ್ಟಿರೆ ನಮ್ಮ ದೇಶದಲ್ಲಿ 3 ಕಾನೂನು ಬದಲು ಮಾಡ್ಬೇಕು ಅಂತ ಹೇಳಿ ಒಂದ್ಸರಿ ಮನವಿ ಕೊಡ್ಬೇಕಿಲ್ಲ. ನಾನೇನೋ ಹಂಗಾದ್ರೆ ಮಾಡ್ತೀನಿ. ಏನ್ ಗೊತ್ತಾ, ಒಂದು ಹೆಂಗಸರು ಗಂಡಸರು ಅಂತ ಬೆಲೆ ತೆಗಿಬೇಕು. 2 ಸಾಹುಕಾರ ಬಡವ, 3 ಜಾತಿ ಒಂದು ತೆಗೆದ್ಬಿಟ್ರೆ ದೇಶ ಉದ್ಧಾರ ಆಗುತ್ತೆ ಅಂತ ನನ್ನ ಭಾವನೆ. ಉದ್ಧಾರ ಆಗತ್ತಾ ನೋಡಿ. ಸಾಧಾರಣವಾಗಿ ಪಂಚಪಡಿ ದೈನ್ಯದನ್ನ ಈ ಮಟ್ಟಿಗೆ ಫೇಸ್ಬುಕ್ ಹಾಕೋದು. ಆಂಧ್ರ ಕರ್ನೂಲನ್ನು ಫೋಟೋ ಕೊಡೋದು, ಮುಸ್ಲಿಮ್ಸನ್ನು ಅದಾಕೋದು.
ಆಚಾರ ಅಂತ ವಿಚಾರ ಮಾಡಿದ್ದೀನಿ. ಎಸ್ ಸಿ ಧರ್ಮರು ಅಡುಗೆ ಮಾಡ್ತಾವ್ರೆ, ಎಲ್ಲ ಜನಾಂಗಿದ್ದಾರೆ. ನಾನ್ ಗೌಡ ಇಲ್ಲಿ ಜಾತಿಗಿಂತ ಪ್ರೀತಿ ದೊಡ್ಡದು. ಅರ್ಥ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ, ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಏನೋ ನಾಡ್ಕಾಡ್ಬೇಡಿ, ದೇವ್ರ ಫೋಟೋಕ್ಕೆ ಕೂತ್ಕೋಬೇಡಿ, ಊಟ ಮಾಡಿ ಸಮಯದ ಕಡ್ಡಿ ಎತ್ತಿ ಸಮಯ ಇಲ್ಲದೆ ಕೆಲಸ ಹೋಗ್ರಿ. ನಿಮ್ಮ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕೊಳ್ಳಿ, ಫಾಸ್ಟ್ ಹಾಕೋಣ, ಎರಡು ಕಡೆಗೆ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಒಳಗಿಂದ ಯಾವುದು ಒಳಗೆ ನಿಮ್ಗೆ ಯಾವುದೇ ಕೆಟ್ಟ ಶಕ್ತಿ ಕಾಣಬಾರ್ದು ಅಂತ ಹೊರಗಿಂದ ಯಾವ್ದು ಕಟ್ಕೊಂಡು ಎರಡು ಕಡೆ ಕಣಂಗ್ ಹಾಕೊಳ್ಳಿ. ನಿಮ್ ಸಣ್ಣ ಮನೆ ಸಣ್ಣ ಅಂಗಡಿ ಯಾರು ಸಣ್ಣ ಒಂದು ಫೋಟೋ ಹಾಕೊಳ್ಳಿ, ಕ್ಯಾಶ್ಗೆಲ್ಲ ಡಿಕ್ಕಿಗಲ್ಲ, ಕಾಣುವಾಗೆ. ಬೈಕಿ ಸಿಂಗಲ್ ಹಾಕೊಳ್ಳಿ, ದೊಡ್ಡ ಅಂಗಡಿ ದೊಡ್ಡ ಮನೆ ದೊಡ್ಡ ಫೋಟೋ ಹಾಕೊಳ್ಳಿ. ಸಾಮಾನ್ಯ ಮನೆಯೊಳಗೆ ಸ್ಟಿಕ್ಕರ್ ಅನ್ಸಿ ಎಲ್ಲ ಮನೆ ಸಾಮಾನು ನೋಡ್ಕೋಬೋದು. ಎಲ್ಲ ಸ್ಟಿಕ್ಕರ್ ಅನ್ಸಿ ಪೂಜೆ ಮಾಡೋರು ನಿಮ್ಮ ಅಜ್ಜಿ ಮಾಡ್ತಾನೆ, ಪೂಜೆನೇ ಮಾಡಲ್ಲ. ಬೆಳಿಗ್ಗೆ ನಾನು ಫೋಟೋ ಹಾಕಿ ನೀವೇ ಒಂದು ಫೋಟೋ ಇಟ್ಕೊಳ್ಳಿ, ಫೋಟೋಗೆ ಹೂವಾಡ ಶಕ್ತಿ ಇರಲಿ. ಸಮಯ ಇದ್ದಾಗ ಅದನ್ನೇ ಮಾಡ್ತೀನಿ ಕೂತ್ಕೋಬೇಡಿ, ಮತ್ತೆ ದುಡಿಯಕ್ಕೆ ಹೋಗ್ರಿ. ಮಕ್ಕಳು ಓದ್ತಿಲ್ಲ, ಮಕ್ಕಳು ಬರೀತಿಲ್ಲ ಅಂತ ನೀವು ಬರೀಬಹುದು. ದುರ್ಗಾ ಸ್ಥಳ ಕೃಪೆ ಅಂತ. ದುರ್ಗಾ ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ಅಂತ. ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ಅಂತ. ನಾನು ಬೇಕಿದ್ದು ಸ್ಥಳ ಅಂತ ಬರೀರಿ, ಗಂಗಮ್ಮ ದುರ್ಗಮ್ಮ ಅಂತ. ಆ ತಾಯರಿಬ್ಬರ ಹೆಸರು ಬರೀರಿ. ಸಮಯ ಇದ್ದ 9 ಸರಿ ಬರೀಬೇಕಾ 100 ಸರಿ ಬರೀಬೇಕಾ ಭ್ರಮೆ ಹುಚ್ಚು ಬಿಡಿ. ಯಾವತ್ತೂ ವಾರ ಬಿಡಿ. ಇದೆಲ್ಲ ಸುಮ್ಮನೆ ಹೇಳೋದು ನಾನು. ವಾರಗಳು, ಈ ಶಾಸ್ತ್ರಗಳು, ಈ ಮೂಲೆಗಳು, ದಿಕ್ಕುಗಳಲ್ಲಿ ನಂಬಲ್ಲ ನಾನು ನಂಬೋದು ಒಂದೇ, ದುಡಿಬೇಕು. ಅವನು ದುಡಿಯೋ ಶಕ್ತಿ ಇರಬೇಕು, ಅವನಿಗೆ ದುಡಿಯೋ ಆರೋಗ್ಯ ಇರಬೇಕು. ದೊಡ್ಡ ಶ್ರೀಮಂತ ಯಾರಂದ್ರೆ ಆರೋಗ್ಯವಂತ, ನಿಜವಾದ ಯೋಗ್ಯವಂತ ಯಾರಂದ್ರೆ ಯಾರ ಬಗ್ಗೆ ಮಾತಾಡಬಾರ್ದು. ಉದಾರಾಗ ಆಚರಣೆ ಯಾರಂದ್ರೆ ಆಶ್ರಯ ಕಾಲ್ತಪ್ಪ 3 ಮಾತ್ರ ಇದೆ. ನಿಮ್ಮಪ್ಪ 3 ಡಿಗ್ರಿ ಕಲಿಸಿರೋದು ನಮ್ಗೆ. ತಾಯಿ ತಂದೆಂದೇನು ಯಾರ ಬಗ್ಗೆ ಮಾತಾಡಬಾರ್ದು, ಸಾಲ ಮಾಡಬಾರ್ದು ಅಂತ. ಚೆನ್ನಾಗಿ ನಮ್ದೇನು ಸಾಲಾಗಿ ಏನಿಲ್ಲ. ನಮ್ಮನೆ ಫ್ಯಾನ್ ಇದೆಯಲ್ಲಪ್ಪ, ಇವರೇ ಕಾರ್ಪೆಂಟರ್, ಫ್ಯಾನೇ ಹಾಕಿಲ್ಲ ನಂಗೆ. ಇವರೇ ಮಂಚ ಮಾಡ್ಕೊಂಡು ಕ್ಲಾಸ್ ಹಾಕಿ ನಂಗೆ ಮಂಚ ಮಾಡ್ಕೊಟ್ರೆ ನನ್ನ ಮನ್ಕೊಂಡಿಲ್ಲ. ಇದು ಹಾಕ್ಬಿಡಿ, ಮಂಚ ಮಾಡ್ಕೊಟ್ಟೆ ಇದೆ, ಭಾಳ ಖುಷಿ. ಇನ್ನು ಮಂಚ ಮೇಲೆ ಕೂತೀನಿ ಮಲಗಿಲ್ಲ, ಯಾಕಂತ ಮಂಚ ಮೇಲೆ ಮಲ್ಕೊಂತ ಇದ್ದೆ, ಮಂಚ ನೆಲದ ಮೇಲೆ ಐತೆ. ಅದ ದೊಡ್ಡ ಮನೆ ಕಟ್ಟಿನ ಶ್ರೀಮಂತಲ್ಲ. 1000 ರೂಪಾಯಿ ಬರೆದು ಕೊಟ್ಟು ಬಿಲ್ ಮಾಡಿ ಬರೋ ದೊಡ್ಡ ದೊಡ್ಡ ತಗೊಂಡು ಗಂಡ ಹೆಂಡತಿ ಕೊಂಡೋಗಿ ಮಗನ ಆಸ್ತಿ ಬಿಟ್ಟು ಅಪ್ಪ ಮೂಲ ಹೆಸರು ಶ್ರೀಮಂತಲ್ಲ. ಆಚೆ ಕಡೆ ಬಂದು ಯಾರ್ಯಾರು 10 ರೂಪಾಯಿ ದಾನ ಮಾಡಿ 10 ರೂಪಾಯಿ. ಇಲ್ಲಾಂದ್ರೆ ಕೈಯಿಲ್ದರು ಕಾಲಿಲ್ದರು ವೆಡ್ಡಿಂಗ್ ಆನಿವರ್ಸರಿ ನಿಮ್ಮ ಬರ್ತಡೇ ದಿವಸ ಯಾವ್ದಾದ್ರು ಅಂಧಾಶ್ರಮ ವೃದ್ಧಾಶ್ರಮಕ್ಕೆ ಹೋಗ್ರಿ. ನಮ್ಮ ಹುಡುಗರು ಎಣ್ಣೆ ಹೊಡೆದು ಬಾಟ್ಲಿ ಕಂಡ ಮನೆ ಎಸೆ ಬದಲು, ನಮ್ಮ ಹೆಣ್ಮಕ್ಳು ಅದು 12 ಗಂಟೆ ಬಂದರೆ ಕೇಕ್ ಕಟ್ ಮಾಡಿ ಚೀಟಿ ಸಾಲ ಮಾಡೋ ಬದಲು ಯಾವ್ದಾರು ಅಂಧಾಶ್ರಮಕ್ಕೆ ಹೋಗಿ. ಇಲ್ಲಿ ಊರಾಗ ತುಂಬಾ ಬಡರ್ತಾರೆ, ಕಣ್ಕೊಂಡಿರ್ತಾರೆ, ಕಾಲಿರ್ತಾರೆ. ಅವ್ರು ದಯವಿಟ್ಟು 2 ಸೀಟ್ ಕೊಡಿಸಿ. ಮಳೆ ನೆನ್ನೆಲ್ಲ ಇಷ್ಟ ಒಣಗಲ್ಲ. ಇಲ್ಲ ಕೈಯಿಂದಲೇ ಕಾಲ ರಸ್ತೆ ಮನೆ ಅವ್ರಿಗೆ ಕೊಡಿ. ಎಣ್ಣೆ ಹೊಡೆದಾರಲ್ಲ ಅವ್ರಿಗೆ ಬೆಸಡೋಕಿ ಮನೆ ಈ ಸೇವೆ ಮಾಡ್ತಾ ಹೋಗಿ. ಏನು ಮಾಡಿಲ್ಲ ಅಂತ ಬಂದ್ರೆ ಕೈ ಜೋಡಿಸಿ ನಾನು ದಾನ ಮಾಡೋದಂಗೆ, ಧರ್ಮ ಮಾಡೋದಂಗೆ, ಪಂಚದಂಗೆ ನಾನು ತೋರಿಸ್ತೀನಿ. ನೋಡಿರ್ತೀನಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ. ಹಂಗಾಗಿ 4 ಜನಕ್ಕೆ ನನ್ನ ಪ್ರಕಾರ ದೊಡ್ಡ ಶ್ರೀಮಂತ ಯಾರಂದ್ರೆ ಯಾರ ಬಗ್ಗೆ ಯಾರಿಗೂ ಅವ್ನಿಗೆ ಕಾಯಿಲೆ ಇರಬಾರ್ದು. ಅವನು ಊಟ ಅದೇ ತಿನ್ಬೇಕು, ಅವನು ದೊಡ್ಡ ಶ್ರೀಮಂತ. ಎರಡನೇ ಯೋಗ್ಯವಂತ ಯಾರಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡ್ಬಾರ್ದು. ನಾನು ಯಾರ ಬಗ್ಗೆ ಮಾತಾಡಲ್ಲ. ಬೇರೆ ಇದಾವೆ, ಸೋರಲ್ಲ ಸೋತಿದ್ ಸೀಟು ಮೊನ್ನೆ ಹಂಚಾಕೊಂಡಿನಿ, ಪರವಾಗಿಲ್ಲ ಅನ್ಸುತ್ತೆ, ಏನು ಸೆಕೆ ಆಗಲ್ಲ.